श्री भुवनेश्वरविंदनायकी समेत श्री योगानरसिंहस्वामी परब्रह्मणे नमः। श्रीमते रामानुजाय नमः। श्री शैलेश दयापात्रं दिभक्त्यादिगुणान् नमः। यतीन्द्र प्रणमो वंदे रमेजामादरं मुनिं लक्ष्मीनाथसमारम्भं मादयामनमध्यमं सदाचार्यपर्यन्तं वन्दे गुरुपरम्परं यो नित्यमुच्युतपदाम्बुजैकमरुक्मामोहित स्थितराणि तृणाय मेने अस्मद्गुरोर्भगवत्सदयैकसिन्धो रामानुजस्य चरणौ शरणं प्रपद्ये। ಇದೇನು ಅಂದರೆ 9 ದಿವಸ ಶ್ರೀ ಭುವನೇಶ್ವರ ಅರವಿಂದ ನಾಯಕಿ ಸಮೇತ ಶ್ರೀ ಯೋಗಾನರಸಿಂಹ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯುತ್ತೆ. ದಿನಾಂಕ 17/4/2026 ಶುಕ್ರವಾರ ಅಮಾವಾಸ್ಯೆ ರೇವತಿ ನಕ್ಷತ್ರದ ದಿನ ಸಾಯಂಕಾಲ ಉತ್ಸವ, ಸಂಜೆ ಮತ್ತು ಅಂಕುರಾರ್ಪಣ ಹೋಮ ನಡೆಯಿತು. ಅದಾದ ಮಾರನೇ ದಿವಸ 18 ಅಂದರೆ 18/4/2026 ಶನಿವಾರದಂದು ಅಶ್ವಿನಿ ನಕ್ಷತ್ರ, ಒಡಗನಂಬಿ ತಿರುನಕ್ಷತ್ರ ಬೆಳಗ್ಗೆ ಉತ್ಸವ ಆಯಿತು ಮತ್ತು ಧ್ವಜಾರೋಹಣ ಆಗಿದೆ. ಸಾಯಂಕಾಲ ಬೇರಿ ತಾಡನ ಆಯಿತು, ಯಾಗಶಾಲಾ ಪ್ರವೇಶ ಮತ್ತು ಮಹಾಕುಂಭ ಪ್ರೋಕ್ಷಣೆ ಮಹಾಕುಂಭ ಸ್ಥಾಪನೆ ಆದ ನಂತರ ಅದರ ಮಾರನೇ ದಿವಸ 19/4/2026 ಭಾನುವಾರ ವೈಶಾಖ ಶುದ್ಧ ಭರಣಿ ನಕ್ಷತ್ರದ ದಿನ ಬೆಳಗ್ಗೆ ಸರ್ಕಾರಿ ಉತ್ಸವ, ರಾತ್ರಿ ಹೂವಿನ ಚಪ್ರದ ಉತ್ಸವ. ಚಲುವಯ್ಯ ಮಾಸ್ಟರ್ ಮತ್ತು ಮಕ್ಕಳು ಅವರು ಮಾಡಿಸಿದ್ರು. ಕಾಲುವೆ ಬೀದಿ 20/4/2026 ಬೆಳಗ್ಗೆ ಸರ್ಕಾರಿ ಉತ್ಸವ, ಸೋಮವಾರ ವೈಶಾಖ ಶುದ್ಧ ಕೃತಿಕಾ ನಕ್ಷತ್ರ, ರಾತ್ರಿ ಪ್ರಹ್ಲಾದ ಪರಿಪಾಲನೋತ್ಸವ ಕಲ್ಯಾಣೋತ್ಸವ. ಅದನ್ನು ಶ್ರೀ ರಾಮಸ್ವಾಮಿ ಮತ್ತು VR ರಾಜಮ್ಮನವರ ಮಗ ಅನಂತನಾರಾಯಣ್ ಮತ್ತು ಕಾಮಾಕ್ಷಮ್ಮನವರ ಕುಟುಂಬದವರು ಮತ್ತು ಶ್ರೀಕಾಂತ್ ಆರತಿ ಅವರು ಕಲ್ಯಾಣೋತ್ಸವನ ನೆರವೇರಿಸಿದರು. ಮಾರನೇ ದಿವಸ 21/4/2026 ಬೆಳಗ್ಗೆ ಮಂಗಳವಾರ ವೈಶಾಖ ಶುದ್ಧ ಮೃಗಶಿರ ನಕ್ಷತ್ರ ಬೆಳಗ್ಗೆ ಗರುಡೋತ್ಸವ ಮತ್ತು ಸರ್ಕಾರಿ ಉತ್ಸವ, ರಾತ್ರಿ ಗಜೇಂದ್ರ ವಾಹನ ಮಹೋತ್ಸವ, ಗಜೇಂದ್ರ ಮೋಕ್ಷ ಉಪನ್ಯಾಸ ಸೇವೆ, ಹೂಬಾಣ ಉತ್ಸವ. ಅದು ಬಂದು ಕಿಲೇದಾರ್ ಮಕ್ಕಳಾದ BK ಸುರೇಶ್, BK ಪೂರ್ಣಯ್ಯ ಮತ್ತು BK ಪ್ರದೀಪ್ ಬಟಗ್ನಹಳ್ಳಿ ಇವರ ಅಮೃತದಿಂದ ನಡೆದಿದೆ. ಮತ್ತು PN ರಂಗನಾಥ್ ಕುಟುಂಬ ಮತ್ತು KB ರಂಗನಾಥ್ ಕುಟುಂಬ ಬೆಂಗಳೂರು ಇವರಿಂದಲೂ ಸೇವೆ ಮಾಡಿದೆ. ಇವತ್ತು ಅಂದರೆ 22/4/2026 ಬುಧವಾರ ವೈಶಾಖ ಶುದ್ಧ ಆರಿದ್ರ ನಕ್ಷತ್ರ ಬ್ರಹ್ಮರಥೋತ್ಸವ ನಡೆಯಲಿದೆ. ಶ್ರೀರಾಮಾನುಜಾಚಾರ್ಯರ ತಿರುನಕ್ಷತ್ರ, ಪಾನಕ ಪೂಜೆ, ರಥೋತ್ಸವದ ಹತ್ತಿರ ರಾತ್ರಿ ಶಾಂತೋತ್ಸವ ನಡೆಯಲಿದೆ. ಇದಕ್ಕೆ ಮಾಡಿದಂಥದ್ದು ಕೆ ಸೇತುರಾಮ್ ಬೆಂಗಳೂರಿನವರು, ಉಪ್ಪಾರರ ಸಂಘ ಸಾಲಿಗ್ರಾಮ. ಸಂಜೆ ಶಾಂತೋತ್ಸವಕ್ಕೆ ದೊಡ್ಡ ಕಲ್ಲೇಗೌಡರ ಕುಟುಂಬದವರು ಸಾಲಿಗ್ರಾಮ ಮತ್ತು ಕಿಲೇದಾರ್ ಮಾಸ್ಟರ್ ಮಕ್ಕಳು ಬಟಗನಹಳ್ಳಿ ಇವರು ಸೇವೆ ಮಾಡಿಸೋಕೆ ನಡೆಯುತ್ತಾರೆ. ಅಂದರೆ 23/4/2026 ಗುರುವಾರ ವೈಶಾಖ ಶುದ್ಧ ಪುನರ್ವಸು ನಕ್ಷತ್ರ ಬೆಳಗ್ಗೆ ಮೊದಲಿಯಾಂಡಂ ತಿರುನಕ್ಷತ್ರ, ಸಾಯಂಕಾಲ ಪಲ್ಲಕ್ಕಿ ಉತ್ಸವ, ರಾತ್ರಿ ಶಯನೋತ್ಸವ, ಅಶ್ವವಾಹನೋತ್ಸವ ನಡೆಯಲಿದೆ. ಅದಕ್ಕೆ ಶ್ರೀ ಯಾದವಗಿರಿ ಅಯ್ಯಂಗಾರ ಮಕ್ಕಳು ಕುಟುಂಬದವರು ಮತ್ತು ಕಾಳಿಂಗರಾಜು ಮತ್ತು ಮಕ್ಕಳು ಬ್ರಾಹ್ಮಣರ ಬೀದಿ ಸಾಲಿಗ್ರಾಮ ಇವರು ಸೇವಾರ್ಥದಾರರಾಗಿ ನೆರವೇರಿಸಲಿದ್ದಾರೆ. 24/4/2026 ಶುಕ್ರವಾರ ವೈಶಾಖ ಶುದ್ಧ ಪುಷ್ಯ ನಕ್ಷತ್ರ ಬೆಳಗ್ಗೆ ತೀರ್ಥೋತ್ಸವ, ಸಾಯಂಕಾಲ ತೆಪ್ಪೋತ್ಸವ, ರಾತ್ರಿ ಧ್ವಜಾರೋಹಣ,
ಯಾಗಶಾಲಾ ಪೂರ್ಣಾಹುತಿ ನಡೆಯಲಿದೆ. ಅವತ್ತಿನ ದಿವಸ ಸೇವಾರ್ಥಗಾರರು ಶ್ರೀ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ಮಕ್ಕಳು ಶೀಗವಾಳು ಮತ್ತು ಎಸ್.ಎ. ಗೋವಿಂದರಾಜು ಮತ್ತು ಮಕ್ಕಳು ಸಾಲಿಗ್ರಾಮ, ಬಾಬು ಹನುಮಾನ್ ಮತ್ತು ಕುಟುಂಬದವರು ಇವರು ಸೇವಾರ್ಥದಾರರಾಗಿದ್ದಾರೆ. ಮತ್ತು ಸಾರಂಗಪಾಣಿ ಮತ್ತು ಕುಟುಂಬದವರು ಬೆಂಗಳೂರು ಇವರು ಸೇವಾರ್ಥದಾರರಾಗಿದ್ದಾರೆ. 25/4/2026 ಶನಿವಾರ ವೈಶಾಖ ಶುದ್ಧ ಆಶ್ಲೇಷ ನಕ್ಷತ್ರದ ದಿನ ಬೆಳಿಗ್ಗೆ ದ್ವಾದಶ ಆರಾಧನೆ ನಡೆದು ಮಹಾಕುಂಭ ಪ್ರದಕ್ಷಿಣೆ ನಡೆದು ಉಭಯ ಶಾತುಮೋರೆ ನಡೆದು ಸಾಯಂಕಾಲ ಹನುಮಂತೋತ್ಸವ ನಡೆಯಲಿದೆ. ಬೆಳಿಗ್ಗೆ ಮಹಾಭಿಷೇಕ ನಡೆಯಲಿದೆ 25ನೇ ತಾರೀಕು. ಅದಕ್ಕೆ ಬಂದು ತೀರ್ಥೇಗೌಡರು ಮತ್ತು ಕುಟುಂಬ ಚಿಕ್ಕನಾಯಕನಹಳ್ಳಿ ಇಷ್ಟು ದೇವರ ಸೇವಾರ್ಥಗಳು ನಡೆಯಲಿದೆ. ಇವತ್ತೇನೇನು ಪೂಜೆ ಇವತ್ತು ಒಂದು 22/4/2026 ಇವತ್ತು ಬೆಳಿಗ್ಗೆ ದೇವರಿಗೆ ಸುಪ್ರಭಾತ ಸೇವೆ, ವಿಷ್ಣು ಸಹಸ್ರನಾಮ ಪಾರಾಯಣ ಸೇವೆ ಮತ್ತು ಮಂತ್ರಪುಷ್ಪ ಸೇವೆ ಮತ್ತು ವೇದ ಮಂತ್ರ ಪುಷ್ಪ ಸೇವೆ ಎಲ್ಲ ನಡೆದು ನಂತರ ಆರತಿ ಧೂಪ ಆರತಿ ಎಲ್ಲ ಆಗಿ ಅನಂತರ ದೇವರನ್ನು ವಿಜಯ ಮಾಡಿಸಿಕೊಂಡು ಶ್ರೀ ರಾಮಾನುಜಾಚಾರ್ಯ ಸ್ವಾಮಿಯ ಪಾದಾರವಿಂದೆಯ ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ. ಇನ್ನು ಮುಂದೆ ಅಲ್ಲಿಂದ ಹೊರಟು ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಬಂದು ದೇವರು ಬಂದು ಇಲ್ಲಿ ಒಂದು ಮಂಟಪ ಇದೆ, ಆ ಮಂಟಪದಲ್ಲಿ ಕೂತು ಅದಕ್ಕೆ ಫಲಪುಷ್ಪ ಇದನ್ನು ನಡೆಸಿ ಅದಾದ ನಂತರ ದೇವರನ್ನ ತೇರಿಗೆ ಆರೋಹಣ ಮಾಡಿ ಅನಂತರ ಊರಿನ ಸುತ್ತ ಎಳೆದುಕೊಂಡು ಬಂದು ಮತ್ತೆ ದೇವರ ಸನ್ನಿಧಿಗೆ ಸೇರಿಸುವಂಥದ್ದು ಪ್ರೋಗ್ರಾಮ್ ಇದೆ.